ಊಟದ ಅಕ್ಕಿ ಬೇಳೆಗಳಲ್ಲಿ ಹುಳುಗಳು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ. ವಿದ್ಯಾರ್ಥಿನಿಯರಿಂದ ಆಕ್ರೋಶ, ಸೂಕ್ತ ಕ್ರಮಕ್ಕೆ ಆಗ್ರಹ. ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಗಂಭೀರ ಅವ್ಯವಸ್ಥೆ ತಡವಾಗಿ ಬೆಳಕಿಗೆ ಬಂದಿದೆ. ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಸ್ಥಾಪಿಸಲಾದ ಈ ವಸತಿ ಶಾಲೆಯಲ್ಲಿ ಕಳೆದ 6 ತಿಂಗಳಿಂದ ವಿದ್ಯಾರ್ಥಿನಿಯರಿಗೆ ನೀಡುತ್ತಿರುವ ಊಟದಲ್ಲಿ ಬಳಸುವ ಅಕ್ಕಿ ಹಾಗೂ ಬೇಳೆಗಳಲ್ಲಿ ಹುಳುಗಳು ಕಂಡುಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಊಟದಲ್ಲಿ ಹುಳುಗಳು ಇರುವ ಬಗ್ಗೆ ಅಲ್ಲಿನ ವಿದ್ಯಾರ್ಥಿನಿಯರು ಹಲವು ಬಾರಿ ಮೇಲ್ವಿಚಾರಕರ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎನ್ನಲಾಗಿದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಜಮ್ಮಲದಿನ್ನಿ ಕಿತ್ತೂರು ರಾಣಿ ವಸತಿ ಶಾಲೆಯಲ್ಲಿ ಮಕ್ಕಳು ಬೆಳಗ್ಗೆಯಿಂದ ಸತ್ಯಾಗ್ರಹ ಮಾಡಕತ್ತಾರ. ಅವ್ರಿಗೆ ಅಡುಗೆ ಒಳಗೆ ಹುಳ ಬಂದಾವತ್ತೇಳಿ ಅದಕ್ಕೆ ಜಿಲ್ಲಾ ಆಫೀಸರ್ ಕೇಶವರು ಅವ್ರು ಏನೂ ವಿಚಾರ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಕ್ರಮ ತಗೋಬೇಕು. ಇಲ್ಲಾಂದ್ರೆ ಈ 10 ಹುಡುಗರಿಗೆ ಏನಾರು ಕ್ರಮ ತಗೊಳ್ಬೇಕಂದ್ರೆ ಈ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳ ಜೊತೆ ಕೂಡಿ ಕೀಲಿ ಹಾಕಿ ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಸರ್ಕಾರ ಇದಕ್ಕೆ ಕ್ರಮ ತಗೋಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀವಿ. ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು. ಹುಡುಗರಿಗೆ ಸರಿಯಾಗಿ ಊಟ ಮಾಡಿಸ್ಬೇಕು. ಎಲ್ಲ ಹುಳ ಬಂದು ಅವ್ರ ವಾಂತಿ ಬೇಗ ಆಗೋದಾಗ್ತವೆ. ಎಲ್ಲ ತಿಂಗಳಂಗಟ್ಲೆ ಆದರೂ ಅವ್ರಿಗೆ ಕ್ರಮ ತಗೊಂಡೈತೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಯಾಕಂದ್ರೆ ಸಾಕಷ್ಟು ಹೇಳಕತ್ತಾವೆ. ಇಲ್ಲಿ ಅಡುಗೆ ಕೂತಾರ, ಇಲ್ಲಿ ಯಾರೂ ಇಲ್ಲ, ಅಧಿಕಾರಿಗಳು ಯಾರೂ ಇಲ್ಲ, ಆ ಮಕ್ಕಳ ಸಮಸ್ಯೆ ಕೇಳೋರು ಯಾರು. ಅದಕ್ಕೆ ದಯವಿಟ್ಟು ಅವ್ರ ಕ್ರಮ ತೊಗೊಂಡು ಅಡುಗೆ ಮಾಡೋರು ಏನದ ವರ್ಗಾವಣೆ ಮಾಡೋಕೆ ಕೊಟ್ಟರು. ಇಲ್ಲಾಂದ್ರೆ ಹುಡುಗರು ಉಪವಾಸ ಕೂತಾವೆ. ಅವ್ರು ವರ್ಗಾವಣೆ ಮಾಡುವವರೆಗೆ ನಾವು ಹೇಳಂತಾರೆ. ಅದಕ್ಕೆ ಎಲ್ಲರೂ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೇವೆ. ವಾಲ್ಮೀಕಿ ಸಮಾಜ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಭಟ್ಟಿಗೆ. ಸೊಳ್ಳೆ ಎಲ್ಲಿ ಬಂದ ತಂಗಿ ಸೊಳ್ಳೆ? ಯಾರು ಹೇಳಿದಾರೆ ನಿಮ್ಗೆ? ಯಾರು ಅಂಟಿಯರು ಹೇಳ್ಯಾರೋ ಏನು ಶಿಕ್ಷಕರು ಹೇಳ್ಯಾರೋ? ಅಂಟಿಯರಿಗೆ ಅಡುಗೆ ಮಾಡೋರು ಅವ್ರ ಮಕ್ಕಳಿಗೆ ಅವಾಗ ಹಾಗಾಗ್ತಾರತ್ನವ್ರು. ಹಾಂ, ಮತ್ತು ಹುಳ ಬಂದು ಹಂಗೆ ತಿನ್ನೋದ್ರೆ ಹೆಂಗೆ ಅವ್ರಿಗೆ? ಅವ್ರು ಮನುಷ್ಯರು ಅದಾರ ಇಲ್ಲ ಅವ್ರು ಏನದಾರ ಅವರು? ನಿನ್ನ ಹೆಸರು ತಂಗಿ? ಹಾಂ, ನಿನ್ನೇನು ಸಮಸ್ಯೆ? ಹಾಂ, ಸೊಳ್ಳೆ ಇರಿಬಿ. ನೀನು ಹೇಳಿ ಎಲ್ಲರಿಗೆ. ಹ್ಞೂ ಮತ್ತೆ ಯಾರಿಗೇನು ಪ್ರಾಬ್ಲಮ್ ಆಗೈತಿ? ಮಾತಾಡಿ ಹೇಳ್ರಿ. ಸಂಡೇ ಅದು ನೀವು ಹಿಡಿದ್ರೆ ಪೂರ್ತಿ ಎಣ್ಣೆ ಅಷ್ಟು ಕರೆಕ್ಟ್ ಮಾಡಂಗಿಲ್ಲ. ಹಾಂ, ಊಟ ಸರಿಯಾಗಿ ಕೊಡ್ತಾರೆ ಹೊರತುಂಬ ಅವಲಕ್ಕಿ ಮಾಡ್ತಾರೆ. ಇದು ಕಲರ್ ವೈಟ್ ವೈಟ್ ಇರುತ್ತೆ ಸರ್, ಅದು ಅಷ್ಟು ಮಿಕ್ಸ್ ಆಗಿದೆ. ಮಿಕ್ಸ್ ಸರಿಯಾಗಿ ಬಿಸಿರಾಗಿರಂಗಿಲ್ಲ ಹಂಗೆ ಹಂಗೆ ಅದ. ನಿಮ್ಮ ಹೆಸರು ತಂಗಿ? ಐಶ್ವರ್ಯ. ನಿನ್ನ ಹೆಸರು? ಜಯಶ್ರೀ. ಮತ್ತೆ ಯಾರು ಮಾತಾಡ್ತಾರೆ? ಈ ಸದ್ದ ನಾವು ನಿಡಿಸಿಟ್ಟು ಹಾಕಿದ್ರಿ, ನಾವು ಟೇಬಲ್ ಮೇಲೆ ನಿಡಿಸಿಟ್ಟು ಹಾಕಿವ್ರಿ. ನುಷಿಯದು ಇದು ನೊಣ ಸೊಳ್ಳೆ ಅದು ಬೀಳ್ಬೋದ್ರಿ ಸರ್. ಅದೇ ಬಾಳು ಹುಳ ಬಂದ್ ಹೆಂಗ್ ಬೀಳ್ತಾವ್ರಿ ಸರಿ? ಎಲ್ಲ ಇಡಿಸಿ ಎಲ್ಲ ಕುದಿರ್ತಾವ್ರಿ ಸರಿ. ಹೆಂಗ್ ಬೀಳ್ತಾವ್ರಿ ಸರಿ? ಅಲ್ಲ, ಇದ್ರ ಬಗ್ಗೆ ನೀವು ಹೇಳಿರಿ ಅವ್ರಿಗೆಲ್ಲ ಹೇಳಿ ನಿಮಗೆ ತಪಾಸ್ತಾರ ಅವರು. ಪೂರ್ಣ ಒಳಗೆ ದಪ್ಪ ಹಂಗೆ ಉಳ್ದಿರ್ತಾವ್ರಿ, ಚಂದಾಗ ಬೇಯಿಸಿರಲ್ರಿ, ಒಳಗೆ ಹಂಗೆ ಉಳ್ದಿರ್ತಾವ್ರಿ. ಆಯ್ತು, ಇವ್ರು ಇಲ್ಲಿಂದ ವರ್ಗ ಮಾಡಕ್ಕೆ ನೀವೆಲ್ಲ ಒತ್ತಾಯ ಮಾಡಕತ್ತೀರಿ. ಇವ್ರು ನಮ್ಗೆ ಸರಿಯಾಗಿ ಅಡುಗೆ ಮಾಡಂಗಿಲ್ಲ. ಇವ್ರು ನಮ್ಮ ಇಲ್ಲಿಂದ ವರ್ಗ ಮಾಡಿ ಬೇರೆ ಅಡುಗೆ ಮಾಡೋರು ನಿಮ್ಮ ಸತ್ತೇಳಿ ನಿಮ್ಗೆ ಬೇಡಿಕೆ ಅದ. ಸರಿ, ಬಾಳಿ ಹುಳ ಬಂದ್ರು ನಾವು ಟೀಚರ್ಸಿಗೆ ಹೇಳ್ತಿದ್ರಿ. ಟೀಚರ್ಸ್ ಪ್ರತಿದಿನ ಬಂದ್ರೆ ಅಂಟಿಗೆ ಹೋಗಿ ಹೇಳ್ತಿದ್ರಿ ಸರಿ. ಅವ್ರಿ ನಿಮ್ಮ ಮೇಲಾಧಿಕಾರಿ ಹೇಳ್ತಿದ್ರು ಅವ್ರಿಗೆ? ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲ ಟೀಚರ್ಸ್ ಸ್ಟ್ರೈಕ್ ಮಾಡಲ್ಲ ಹೇಳ್ತಿದ್ವಿ. ಒಂದು ಸ್ಕೂಲ್ ಮುಂದೆ ಸ್ಟ್ರೈಕ್ ಮಾಡಿದ್ವಲ್ರಿ, ಅವಾಗ ಸರ್ ಎಲ್ಲರೂ ಹೇಳಿ ಅಷ್ಟು ಅಂಟಿಗಳು ಸ್ಕೂಲ್ ಮುಂದೆ ಕಳ್ಸಿ ಹೇಳಿದ್ರಿ. ನಾವು ಬಂದು ಬಾಯಿ ಒಳಗೆ ಬಂದ್ರೆ ಲೀಡ್ಸ್ಗಳು ತೋರಿಸಿದ್ರಿ, ಲೀಡ್ಸ್ಗಳು ಅಂತಿದ್ರಿ, ಅಂಟಿಗಳು ಹೇಳ್ತಿದ್ರಿ. ಅದು ಅಚಾನಕ್ ಬರತಿ ಬಿಡು ಅಂತ ಒಂದು 2-3 ಸತಿ ತೋರಿಸಿದ್ದೆ ಹೇಳ್ರಿ. ಮತ್ತೆ ಬೈದು ಹೇಳ್ತೀವಿ. ಆತರ ಈಗ ದಾರ ಬಾಂಡೆತ್ತಿ ಕುತ್ತಂತಿ ಹೆಂಗ್ರಿ ಸರ? ಬಾಂಡೆತ್ತಿ ಕುತ್ತಂತಿ ದಾರ ಏನ್ರಿ ಅನಾವತ್ಲ ಇದೆ? ಅಲ್ಲನ್ರಿ, ದಾರ ಬಂದ್ರ ಇಡ್ಲಿ ತೆಗುತ್ತಂತಿ ಅಂದ್ರೆ ಮಕ್ಳು ಹೆಂಗ್ ಹೋಗೋದ್ರಿ? ಒಂದ್ ದಿವ್ಸ ಅಲ್ರಿ ಮೇಡಮ್ ಅವ್ರ ದಿನಾನು ಹೇಳಾಗ್ತಾರ. ಒಂದ್ ದಿವ್ಸದಾದ್ರ ಹೆಂಗಾರ ಮತ್ ದಿನಾನು ಹಿಂಗ್ ಬಂದ್ರೆ ಹೆಂಗ್ರಿ? ಕಲ್ಲು ಬರ್ತಾವ ನೋಡಿ ಸರ್. ಈಗ ಭಾಳ ದೀರ್ಘ ಐತಿ ಸಮಸ್ಯೆ. ನೀವು ವರದಿ ಮಾಡಬೇಡಿ ಸರ್. ವರದಿ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳಕ್ ಹೇಳಿ. ಅಲ್ಲ, ಒಬ್ಬರು ಸುಳ್ಳು ಹೇಳ್ಬೋದು, ಎಲ್ಲರೂ ಹೆಂಗ್ ಸುಳ್ಳು ಹೇಳ್ತಾರೆ? ಮಾಡ್ತಾರೆ ಸ್ವೀಟ್ ಒಳಗ ಏನು ಇರ್ತಿಲ್ರಿ, ಬರೀ ನೀರ್ ಹಾಕಿ ಅದು ರವಾ ಹುಗ್ಗಿಯದ್ ಮಾಡ್ಬೇಕಂದ್ರ ಗೋಧಿ ಅವೆಲ್ಲ ಬರೀ ನೀರ ಹಾಕಿ ಮಾಡ್ತಾರ ಗೊತ್ತಿಲ್ರಿ. ಒಂದ್ ತರನೇ ಆಗಿರ್ತೈತ್ರಿ ಅದು. ಇದು ಚಿಕನ್ ಅದು ಕೊಡ್ತಾರ ವಾರಕ್ಕೊಮ್ಮೆ. ಅದು ಆಮೇಲೆ ತತ್ತಿದು ಕೊಡ್ತಾರ. ಹಾಲದ ಇಲ್ಲ
ಬ್ರೆಡ್ ಅದು ಕೊಡ್ತಾರ ಬಿಸ್ಕಿಟ್ ಅದೇನಿಲ್ಲ ನಾಷ್ಟ ಏನು ಕೊಡ್ತಾರೆ ಮುಂಜೆ ಬೆಳಗ್ಗೆ ಪಲಾವ್ ರೀ ಉಪ್ಪಿಟ್ರಿ ಟೊಮೆಟೊ ಬಾತ್ ರೀ ಒಟ್ಟು ಕೊಡ್ತಾರೆ ಏನು ಹೊಟ್ಟೆ ತುಂಬ ಕೊಡ್ತಾರೆ ಆದ್ರೆ ಉಳಿದು ಒಂದೇ ಪ್ರಾಬ್ಲಮ್ ಆಯ್ತು ಇದ್ರ ಬಗ್ಗೆ ನಾವು ಇದು ಹೇಳ್ತೇವೆ ಸಂಬಂಧಪಟ್ಟವ್ರಿಗೆ ನೀವು ಏನಿದೆ ಈಗ ತಾಲೂಕು ಆಫೀಸರ್ ಸರ್ ಮಾತಾಡ್ತಾರೆ ಮಾತಾಡಿ ಏನು ಹೇಳ್ತಾರೆ ಕೇಳೋಣ ಅಂದ್ರೆ ಅಲ್ಲಿ ನಿಮ್ಮ ಪಗಾರ ಕರೆಕ್ಟ್ ಕೊಡ್ತಾನೆ ಗೌರ್ಮೆಂಟ್ ನಿಮಗೆ ಮತ್ತೆ ಅಡುಗೆದಾಗ ಹೆಂಗೆ ಹುಳ ಮಾಡ್ತೀರಿ ನೀವು ಹುಳ ಹಾಕಿ ಹುಳ ಅನ್ನೋದಾವ ನೋಡ್ರಿ ಸರ್ ನಾವೇನ್ ಇಲ್ಲೇ ಹಿಂಗ ಮಾಡಾಕತ್ತೇವ್ ನೀವು ಅದಿರ್ ನೋಡ್ರಿ ನೀವು ಬರ್ತಾರತ್ತೇನಿಲ್ಲ ಬರೋಕಿನ ಮೊದ್ಲ ಹಾಕೊಂಡಿದ್ದೇವಲ್ರಿ ನಾವು ಮತ್ತೀಗ ಇಲ್ಲಿಗಾರಿ ಏನ್ ಹೇಳಿದ್ರು ಅರ್ಥ ಆಗುದು ಸರ್ ನೀಟಾಗಿ ಇದ್ರೊಳಗ್ರಿ ಹುಳ ರೀ ಹಿಂಗ ಇದು ಹುಳ ರೀ ಹಿಂಗ ತಳಗ್ ಬಿದ್ದಾವ್ರಿ ಮತ್ತೆ ಹಿಂಗಾದ್ರೆ ಮಕ್ಕಳಿಗೆ ಭಾಳ ಇದಕ್ಕೆ ಮತ್ತೆ ಬೇರೆ ಒಂದು ಹಸ ಮಾಡಕ್ಕೆ ಒಂದು ಆಳಾರ ಇಡ್ಬೇಕಲ್ರಿ ಹಸ ಮಾಡ್ಲಾಕ ಹಂಗ ಕೇಳಾಕ್ ಬರ್ತಾರ ಸರ್ ನಾವ್ ಮಾಡೋ ಕೆಲಸ ನಾವ್ ಮಾಡ್ಬೇಕು ಇದನ್ನ ಹೆಸರು ಮಾಡೋದಕ್ಕೊಂದು ಒಬ್ಬರನ್ನ ವಹಿಸ್ಕೋಬೇಕ್ರಿ ಏನು ಮಾಡ್ಬೇಕಲ್ಲ ಈ ಮಕ್ಕಳಿಗೆ ತ್ರಾಸ ಆಕೈತಿ ಮತ್ತೇನಿಲ್ಲ ಅವಕ್ಕೆಲ್ಲ ಸಣ್ಣ ಮಕ್ಕಳು ಏನು ತಿಳಿದಿದ್ರಿ ದಯವಿಟ್ಟು ನಿಮ್ಗೆ ಹೇಳ್ತೀನಿ ಇದು ನೀವು ಅಲ್ಲಾಗಿತ್ತಂದ್ರೆ ಬೇರೆ ಕಡೆ ಬರ್ಬೇಕಂದ್ರೆ ಹೋರಿ ಮಕ್ಕಳಿಗೆ ನೀವು ತೊಂದರೆ ಮಾಡಬೇಡ್ರಿ ದೊಡ್ಡ ನೌಕರಿ ಅಲ್ರಿ ಸರ್ ನಮ್ಗೆ ಒಟ್ಟು ಬಿಟ್ಟಿಗೆ ನಾವು 16 ವರ್ಷ ಆಯ್ತು ಮಾಡಾಕತ್ರಿ ಅಲ್ರಿ ಈ ತರ ಸರ್ ಅಲ್ರಿ ಮೇಡಮ್ ಆ ಮಕ್ಕಳ ಗತಿ ಹಂಗ್ರಿ ನೋಡ್ರಿ ಅವಾಗೆಲ್ಲ ಅವು ಮುಂಜಾನೆ ಹಿಡಿದು ಕೂತಾವಾಗ ಅಭ್ಯಾಸ ಬಿಟ್ಟು ಎಲ್ಲ ಬಿಟ್ಟು ಅಡಿಗೆ ಮುಖ್ಯ ಅಡಿಗೆ ಅವ್ರಿಗೆ ಸ್ವಲ್ಪ ತಾವೇಟ್ ಹೇಳ್ಬಿಡಿ ಸರ್ ನಾವಂತೂ ಹೇಳಿ ದಿನ ಹೇಳ್ತಿರ್ತೇವೆ ಸರ್ ದಿನ ಇಲ್ಲೇ ಕೂತಿರ್ತೇವೆ ಸರ್ ತಿಂಗಳುಗಳ ಕಾಲ ಸಮಸ್ಯೆ ಮುಂದುವರಿದ ಕಾರಣ ರೋಷಗೊಂಡ ವಿದ್ಯಾರ್ಥಿನಿಯರು ಶಾಲಾ ಮೈದಾನದಲ್ಲಿ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ಆದರೂ ಶಾಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಮಕ್ಕಳ ಅಹವಾಲು ಮತ್ತು ಪ್ರತಿಭಟನೆಯನ್ನು ನಿರ್ಲಕ್ಷ್ಯ ಮಾಡಿದ ಆರೋಪ ಕೇಳಿಬಂದಿದೆ. ಹುಳು ಬಿದ್ದ ಅಕ್ಕಿಯಿಂದಲೇ ಊಟ ತಯಾರಿಸಿ ಬಡಿಸಲಾಗುತ್ತಿದ್ದು, ಅದನ್ನು ಸೇವಿಸಿದ ಕೆಲವು ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ವಿಷಯದಿಂದ ಭಯಗೊಂಡ ವಿದ್ಯಾರ್ಥಿನಿಯರು ತಮ್ಮ ಪಾಲಕರಿಗೆ ಮಾಹಿತಿ ನೀಡಿದ್ದು, ತಕ್ಷಣವೇ ಪಾಲಕರು ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಅಕ್ಕಿಯ ಸ್ಥಿತಿಯನ್ನು ನೋಡಿ ಆಘಾತಕ್ಕೊಳಗಾಗಿದ್ದಾರೆ. ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತಿತರಾದ ಪಾಲಕರು ಈ ವಿಚಾರವನ್ನು ನಮ್ಮ ವರದಿಗಾರರ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದಾಗ ವಿದ್ಯಾರ್ಥಿನಿಯರು ಕಳೆದ 6-7 ತಿಂಗಳಿಂದ ಈ ಸಮಸ್ಯೆ ಇದ್ದು, ಹುಳು ಬಿದ್ದ ಅನ್ನ ತಿನ್ನಲು ಸಾಧ್ಯವಾಗದೆ ಅರೆಹೊಟ್ಟೆಯಲ್ಲೇ ಉಳಿಯುವ ಪರಿಸ್ಥಿತಿ ಇದೆ ಎಂದು ತಮ್ಮ ನೋವನ್ನು ಬಿಚ್ಚಿಟ್ಟರು. ಇದಲ್ಲದೆ ವಸತಿ ಶಾಲೆಯಲ್ಲಿ ರಾತ್ರಿ ಸಮಯದಲ್ಲಿ ಸಮರ್ಪಕ ಕಾವಲು ವ್ಯವಸ್ಥೆ ಇಲ್ಲ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಕಾವಲುಗಾರನಿಗೆ ಪ್ರತ್ಯೇಕ ವ್ಯವಸ್ಥೆಯಿಂದರೂ ಕಳೆದ ಹಲವು ತಿಂಗಳಿಂದ ನೇಮಕವಾಗಿಲ್ಲ. ಇದರಿಂದ ವಿದ್ಯಾರ್ಥಿನಿಯರು ಹಾಗೂ ಪಾಲಕರಲ್ಲಿ ಅಭದ್ರತೆಯ ಭಾವನೆ ಉಂಟಾಗಿದೆ. ಬೀಟ್ ಪೊಲೀಸ್ಗಳ ಗಸ್ತು ಕೂಡ ಸರಿಯಾಗಿ ನಡೆಯುತ್ತಿಲ್ಲ ಎನ್ನಲಾಗಿದೆ. ಈ ಹಿಂದೆ ಕೂಡ ಇಂತಹ ಅನೇಕ ಘಟನೆಗಳು ನಡೆದಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಶಾಶ್ವತ ಪರಿಹಾರ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ 280ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಇರುವ ಈ ವಸತಿ ಶಾಲೆಯಲ್ಲಿ ಮಕ್ಕಳ ಆರೋಗ್ಯ ಮತ್ತು ಭದ್ರತೆಯ ಬಗ್ಗೆ ಗಂಭೀರ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಸತಿ ಶಾಲೆಯ ಮಕ್ಕಳಿಗೆ ಸುರಕ್ಷಿತ, ಸ್ವಚ್ಛ ಹಾಗೂ ಗುಣಮಟ್ಟದ ಆಹಾರ ಒದಗಿಸುವ ಜೊತೆಗೆ ಸಮರ್ಪಕ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕೆಂದು ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಒತ್ತಾಯಿಸಿದ್ದಾರೆ. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ, ಕನ್ನಡ ನ್ಯೂಸ್ ಚಾನೆಲ್, ತಾಳಿಕೋಟೆ.